ಯಾವಾಗ ಹೊರಡ್ಬೇಕು ಮಾಮ? ನಾಳೆ ಬೆಳಗ್ಗೆ ಬೇಗ ಬಿಡಾರೋನ್ ತೆಗಿಬೇಕು ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲಿಯಾದ್ರೂ ಮುಟ್ಟಬೇಕಲ್ವಾ? ಮಾಮ, ಈ ಸಲ ಇಲ್ಲಿಗೆ ನೀವು ಬಂದ್ಮೇಲೆ ಎಷ್ಟು ಜನರ ಕೆಲಸ ಆಯ್ತು. ಆ ದಾಜಿ ಅವ್ರ ಕೆಲಸ ಆಯ್ತು, ಬೈರವ್ರ ಕೆಲಸ ಆಯ್ತು, ಮತ್ತೆ ಆ ತೊಂದರೆ ಕೊಡೋ ಹುಚ್ಚ ಜನರ ತಲೆನೂ ಸರಿ ಆಯ್ತು ನೋಡಿ. ಹೌದಪ್ಪ, ನೀನ್ ಹೇಳ್ತಿರೋದ್ ಸರಿ ಇದೆ. ಜನರನ್ನ ಸುಖವಾಗಿಡೋದು, ಅವ್ರ ಕೆಲಸ ಮಾಡ್ಕೊಡೋದು, ಅವ್ರು ಬರೀ ನನ್ನ ಬಿಡಾರಕ್ ಬರಬೇಕು ಅನ್ನೋ ಇಚ್ಛೆ ನನಗಿರುತ್ತೆ. ಸಾಕಷ್ಟು ಜನ ಬರ್ತಾರೆ, ಮತ್ತೆ ಕೆಲವರು ಮರ್ತು ಹೋಗ್ತಾರೆ. ಇರ್ಲಿ ಬಿಡು ಮಾಮ, ನಾವು ನಿಮ್ ಜೊತೆಗ್ ಬರೋದಲ್ವಾ? ಅದೇನ್ ಕೇಳುವ ಪ್ರಶ್ನೆ ಏನಮ್ಮ, ಅದು ಮೊದ್ಲೇ ನಿರ್ಧಾರ ಆಗಿದೆ ಅಲ್ವಾ? ಈ ವರ್ಷದ ಕೊನೆಯಲ್ಲಿ ನಿಮ್ಗೆ ಎಲ್ಲ ದುಡ್ಡು ಸಿಗುತ್ತೆ ಅಂತ. ನೀವು ನಮ್ಮವರೇ ಅಲ್ವಾ, ಅದ್ರಲ್ಲಿ ಮತ್ತೆ ಬೇರೆ ಏನ್ ಯೋಚನೆ ಮಾಡೋದಿದೆ? ನೀವಿಲ್ಲೇ ಬಿಡಾರದಲ್ಲೇ ಇರ್ತೀರಾ. ಹೌದು ಹೌದು, ನಾವು ನಿಮ್ ಜೊತೆ ಬರ್ತೀವಿ. ರಾತ್ರಿನೇ ವಸ್ತುಗಳನ್ನೆಲ್ಲ ಕಟ್ಟಿಡ್ತೀವಿ. ಅದೇನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಗ ಹೊರಡ್ಬೋದು. ಮತ್ತಿಲ್ ಕೇಳಿ, ಯಾರಿಗೂ ಅಷ್ಟೇನು ಹೇಳೋ ಅವಶ್ಯಕತೆ ಇಲ್ಲ. ಜನರು ನಮ್ಮ ಬಿಡಾರಕ್ಕೆ ತುಂಬಾ ಆಸೆ ಇಟ್ಕೊಂಡು ಬರ್ತಾರೆ, ಇಲ್ಲಿ ಕೂತ್ಕೋತಾರೆ, ತಮ್ಮ ತೊಂದರೆಗಳನ್ನ ಏನಿದೆಯೋ ಅದನ್ನ ಹೇಳ್ಕೋತಾರೆ ನಮ್ಮ ಹತ್ರ. ಅವ್ರದಿಲ್ಲಿ ಭಕ್ತಿ ಇದೆ, ಮತ್ತೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಾವು ಅವ್ರ ಮನೆಗೆ ಹೋಗ್ಬೇಕು ಅಂತ. ಎಲ್ರ ಕಡೆಗೂ ಹೋಗೋದು ನಮ್ಗೆ ಆಗೋದಿಲ್ಲ, ಅದಕ್ಕೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಅದು ಹೇಗೆ ಅಂತಂದ್ರೆ, ಪಾಂಡುರಂಗ, ವಿಠಲ, ನಿನ್ನ ಹತ್ರ ಬರೋದು ಇನ್ನೂ ಉಳಿದಿದೆಪ್ಪ, ಯಾವಾಗ ನಿನ್ನ ಕಡೆಗೆ ಬರ್ತೀನೋ ಅಂತ. ಆದ್ರೆ ನನಗೆ ಪಂಡ್ರಾಪುರಕ್ಕೆ ಬರುವ ಆಸೆ ತುಂಬಾ ಇದೆ. ಭೈರವ, ಭೈರವ, ರೀ ಹೇಳ್ರಿ. ಅರೆ, ಏನಾಯ್ತು ಏನಾಯ್ತು? ಭೈರವನ ಹತ್ರ ಹಾವಿದೆ. ಭೈರವ, ಭೈರವ, ನೀನ್ ಅಳ್ಳಾಡ್ಬೇಡ, ನಿನ್ ತಲೆ ಹತ್ರ ಹಾವಿದೆ. ಮಾಮ, ಮಾಮ, ಎಂತ ಸಂಕಟ ಬಂದಿದೆ ನಮ್ಗೆ. ನನ್ ಭೈರವಂಗೆ ಏನಾದ್ರೂ ಆದ್ರೆ? ಇಲ್ಲ ಇಲ್ಲ ಅಮ್ಮ, ಅದು ದೇವರ ಸ್ವರೂಪ. ರೀ, ಅಕ್ಕಪಕ್ಕದವ್ರನ್ನ ಕರೀರಿ. ಅಮ್ಮ ಸ್ವಲ್ಪ ತಡಿ, ಅದಕ್ಕೆ ಕೈ ಮುಗಿ. ಮಾಮ, ನನ್ನನ್ನ ರಕ್ಷಣೆ ಮಾಡಿ. ಮಗನೇ, ನೀನ್ ಹುಷಾರಾಗಿದ್ಯಲ್ವಾ? ಹೌದು. ನಿಜ ಹೇಳ, ನಮ್ಗೆ ಮಾಮ ಅವರೇ ಆಶೀರ್ವಾದ ಮಾಡಿದ್ದಾರೆ. ನಮ್ ತಲೆ ಮೇಲೆ ಅವ್ರ ಕೈ ಇದೆ. ಮತ್ತೆ ಇಲ್ಲಿಂದ ಮುಂದೆ ಎಲ್ಲಾನು ಚೆನ್ನಾಗಾಗುತ್ತೆ, ನೋಡ್ತಾ ಇರು. ಮಗನೇ, ನನ್ಗೆ ತುಂಬಾ ಭಯ ಆಗಿತ್ತು, ನಿನಗೆ ಎಲ್ಲದ್ ಕಚ್ಚಿಬಿಡುತ್ತೋ ಅಂತ. ನನಗನಿಸ್ತು ಮಾಮಾನೇ ಇಲ್ಲಿಗೆ ಬಂದಿದ್ದಾರೆ ಅಂತ. ಏನು? ಏನ್ ಹೇಳ್ತಿದ್ಯಾ? ಮಾಮನ್ ಭೇಟಿಯಾದಾಗಿಂದ ನಮ್ ಜೀವನನೇ ಬದಲಾಗಿದೆ. ಮಾಮ ಅವರೇ ಸ್ವಂತ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಿನ್ಗವ್ರ ಭಾಸ ಆಯ್ತು ಅಂದ್ರೆ ಮತ್ತಿನ್ನೇನ್ ಬೇಕು? ಅಮ್ಮ, ನಾಳೆ ನನ್ನ ಪರೀಕ್ಷೆ ಫಲಿತಾಂಶ ಬರುತ್ತೆ, ಗೊತ್ತಾಗುತ್ತೆ ನಾನು ಉತ್ತೀರ್ಣ ಹೊಂದಿದ್ದೀನೋ ಇಲ್ವೋ ಅಂತ. ಮಗನೇ, ನಿನಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಬಂದಿದ್ರೆ ಮಾಮನ್ ಹೆಸರಲ್ಲಿ ಸಿಹಿ ಮಾಡಿ ಹಂಚ್ಬಿಡೋಣ. ಅದನ್ನ ಮೊದ್ಲು ಮಾಮಂಗ್ ಅರ್ಪಿಸ್ಬಿಡೋಣ. ಅವ್ರ ಸಲುವಾಗಿ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ, ನನಗನ್ಸುತ್ತೆ ನಾನ್ ಪ್ರಥಮ ಶ್ರೇಣಿಯಲ್ಲಿ ಬರ್ತಿದೀ ಅಂತ. ಅರೆ ಮಗನೇ, ನೀನೇನ್ ಹೇಳ್ತಿದ್ಯಾ? ಹೌದು, ನಾನ್ ತುಂಬಾ ಓದಿದ್ದೀನಿ, ಮತ್ತೆ ಪರೀಕ್ಷೆನ ಚೆನ್ನಾಗಿ ಬರ್ತಿದ್ದೀನಿ. ಹಾಗೇನಾದ್ರೂ ಆದ್ರೆ ನಾನ್ ಪೂರ್ತಿ ಊರ್ಗೆ ಸಕ್ಕರೆ ಹಂಚ್ಬಿಡ್ತೀನಿ ನೋಡು. ಆದ್ರೆ ನನ್ನ ಹತ್ರ ಅಷ್ಟೊಂದು ಸಕ್ಕರೆ ಇಲ್ಲ ಅಂದ್ರೆ ನಾನ್ ಮಾಮ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಅವ್ರೊಬ್ರು ಕೊಟ್ರೆ ಪೂರ್ತಿ ಊರಿಗೆ ಕೊಟ್ಟ ಹಾಗೇನೆ.
ಹಲೋ ಸಿದ್ದನಾಥಪ್ಪ, ಮೋಳೆ ಮಹಾರಾಜರೇ, ಇಲ್ಲಿಂದ ಈ ಬಿಡಾರವನ್ನು ತೆಗಿಬೇಕು ಅಂತ ಹೇಳಿದ್ರಿ ಅಲ್ವಾ? ಸರಿ, ಹಾಗೆ ಮಾಡ್ತೀನಿ. ಆದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ದಾರಿ ತೋರಿಸಿ. ಹಾಗೆ ಹೂ ಬೀಳಿಸಿ ಉತ್ತರ ಕೊಡಿ, ನಾನು ಕೂಡ್ಲೆ ಹಾಗೆ ಮಾಡ್ತೀನಿ. ಸರಿನಪ್ಪ. ಏನ್ರಪ್ಪ, ಎಲ್ಲ ತಯಾರಿ ಆಯ್ತೇನ್ರಪ್ಪ? ಹೌದು ಮಾಮ. ಸರಿ, ಮತ್ತೆ ಎಲ್ಲ ಒಂದು ತೆಗೆದುಕೊಂಡು ಬನ್ನಿ. ಆದ್ರೆ ಮಾಮ, ಯಾವ ದಿಕ್ಕು ಕಡೆ ಹೋಗೋದು? ಬಾಪು, ನೀನು ಪ್ರತಿ ಸಲ ಪ್ರಶ್ನೆ ಕೇಳಲೇಬೇಕಾ? ಸುಮ್ಮನೆ ಹೇಳದಷ್ಟು ಕೆಲಸ ಮಾಡು. ಅದು ಹಾಗಲ್ಲ ಮಾಮ, ನಾವು ಮುಂದೆ ಹೋಗ್ತಾ ಹೋಗ್ತಾ ಜಾನುವಾರುಗಳಿಗೆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಕಾಳಜಿಯಿಂದ ಕೇಳಿದೆ. ಇಲ್ಲಿಂದ ಹೊರಟಾಗ ನಮ್ ಜಾನುವಾರುಗಳಿಗೆ ನೀರು ಕುಡಿಸ್ಕೊಂಡು ಹೋಗ್ಬೇಕಲ್ವಾ? ಅದನ್ನು ನಿಮ್ಗೆ ನಾನೇ ಹೇಳಬೇಕೇನು? ನಿಮ್ಗೇನು ಅರ್ಥ ಆಗೋದಿಲ್ವಾ? ಈಗ ಮುಂದೆ ಇಲ್ಲಿಂದ ಹೋಗ್ಬೇಕಾದ್ರೆ ಮುಂದೆ ನೀರು ಇದೆಯೋ ಇಲ್ವೋ ಅನ್ನೋದನ್ನ ನಾನು ಹೇಗೆ ಹೇಳಕ್ಕಾಗುತ್ತೆ? ಮೊದಲು ನಾನು ಇಲ್ಲಿ ನಿಮ್ಗೆ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಮಾಡಿ. ಮಾಮ, ನಾನು ಇವನಿಗೆ ಮೊದ್ಲೇ ಹೇಳಿದ್ದೆ ಕುರಿಗಳಿಗೆ ನೀರು ಕುಡಿಸ್ಬಿಡೋಣ ಅಂತ. ಅರೆ ಏನಪ್ಪ, ಯಾಕಿಷ್ಟು ಹೇಳ್ತಿದ್ಯಾ? ಬಾಪೋ, ನಿನಗೇನ್ ಹೇಳಬೇಕು? ಮಾಮ, ನಾನು ಈ ಕೂಡ್ಲೆ ನೀರನ್ನ ಜಾನುವಾರುಗಳಿಗೆ ಕುಡಿಸ್ತೀನಿ, ಹಾಗೆ ಬಿಡಾರವನ್ನ ತೆಗಿತೀನಿ. ಸರಿ ಆಯ್ತು, ಬೇಗ ಬೇಗ ಬಿಡಾರವನ್ನು ತೆಗೀರಿ. ನಡೀರಿ ನಡೀರಿ ನಡೀರಿ. ಭೈರವ, ಓಯ್ ಭೈರವ. ರೀ, ಏನಾಯ್ತು? ಭೈರವ ಇನ್ನೂ ಬಂದಿಲ್ವೇನು? ಇನ್ನು ಇಲ್ಲ. ಮತ್ತೆ ಅವ್ನ್ ಯಾವಾಗ ಬರ್ತಾನೆ? ಅದನ್ನ ನಾನ್ ಹೇಗ್ ಹೇಳಿ? ನೀನ್ ಸ್ವಲ್ಪ ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀಯಾ? ರೀ, ಅವ್ನ್ ಬರ್ತಾನೆ ಬಿಡಿ. ಅವನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದಾಗಲ್ವೇ, ಇವತ್ತು ಅವ್ನ್ ಫಲಿತಾಂಶ ಬರೋದಿದೆ ಅಲ್ವಾ? ಅದಕ್ಕೆ ನನ್ ಮನ್ಸ್ಗೆ ಯಾಕೋ ತಳಮಳ ಆಗ್ತಾ ಇದೆ. ನಿರಂತರವಾಗಿ ತಲೆಯಲ್ಲಿ ಯೋಚನೆಗಳು, ಅವನ್ ಉತ್ತೀರ್ಣ ಆಗ್ತಾನೋ ಇಲ್ವೋ ಅಂತ. ಅವನ್ ಮೇಲೆ ಮಾಮನ್ ಆಶೀರ್ವಾದ ಚೆನ್ನಾಗೇ ಇದೆ ರೀ. ಎಲ್ಲ ಸರಿ ಹೋಗತ್ತೆ ಅಂತ ಅವರೇ ಹೇಳಿದಾರಲ್ವಾ ಅವನಿಗೆ. ಹೌದು, ಆದ್ರೂ ಏನೋ ತಳಮಳ ಕಣೆ. ಅಮ್ಮ ಅಮ್ಮ ಅಮ್ಮ, ನನ್ ಶಾಲೆಗೆ ಮೊದಲೇ ಸ್ಥಾನದಲ್ಲಿ ಬಂದಿದ್ದೀನಿ. ಅರೆ, ಏನ್ ಹೇಳ್ತಾ ಇದೆಯೋ ಮಗನೇ? ನೋಡಿ, ನಾನು ಹೇಳಿದ್ದು ನಿಜ ಆಯ್ತು ಅಲ್ವಾ? ಹೌದಪ್ಪ ಮಗನೆ, ನೀನು ದಿನ ರಾತ್ರಿ ಅಷ್ಟು ಓದ್ತಾ ಇದ್ದೆ ಅಲ್ಲ. ಅಮ್ಮ, ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ಅವರು ನನಗೆ ಶಾಲೆ ಬಿಡು ಅಂತ ಅನ್ಬಾರ್ದಿತ್ತು ಅಂತ ಹೇಳ್ತಿದ್ರು. ನನ್ ಕಷ್ಟಕ್ಕೆ ಫಲ ಸಿಕ್ತು ಅಂದ್ರು. ಅವ್ರು ಹೇಳ್ತಿರೋದ್ ಸರಿ ಇದೆ. ನೀನು ಇಷ್ಟು ದೂರದಿಂದ ನಡೆದು ಶಾಲೆಗೆ ಹೋಗ್ತಾ ಇದ್ದೆ, ಅಷ್ಟು ಕಷ್ಟ ಪಡ್ತಿದ್ದೆ. ಹಾಗ್ ಮಾಡಕ್ ಯಾರಿಗಾಗತ್ ಹೇಳು? ಶಾಲೆನೇ ಬಿಟ್ಬಿಡ್ತಿದ್ರು ಯಾರಾದ್ರೂ. ಮಗನೆ, ನೀನು ನಿನ್ ತಂದೆ ಹೆಸರನ್ನ ಉಳಿಸ್ಬಿಟ್ಟೆ ಕಣ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಅಮ್ಮ, ನನಗ್ ಮೊದಲು ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು. ಮಾಮ ಅವ್ರನ್ನ ಭೇಟಿ ಮಾಡಿ ನನ್ನ ಶಾಲೆಗೆ ಮೊದಲೇ ಸ್ಥಾನ ಬಂದಿದ್ದೀನಿ ಅಂತ ಹೇಳ್ಬೇಕು. ಹೌದಪ್ಪ ಮಗನೆ, ನಾವು ಮಾಮನ್ ಬಿಡಾರಕ್ ಹೋಗ್ ಬರೋಣ. ಮತ್ತೆ ನಡೀರಿ ಬೇಗ, ಯಾಕೆ ತಡ ಮಾಡ್ತಾ ಇದ್ದೀರಾ? ಕೂಡ್ಲೆ ಹೊರಡೋಣ. ನನಗೂ ಮಾಮ ಅವ್ರಿಗೆ ಸಕ್ಕರೆ ಹಂಚೋದಿದೆ, ಹಾಗೆ ಮಾಮ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ಳೋದಿದೆ. ಅವನು ದೊಡ್ಡ ಸಾಹೇಬ ಆಗ್ಬೇಕು. ನೀನ್ ಬೇಗ ಸಕ್ಕರೆ ತಗೊಂಡ್ ಬಾ, ಹೋಗು. ಆಯ್ತು. ಭೈರವ, ನಡಿಯಪ್ಪ, ಹೋಗ್ಬಿಟ್ ಬರೋಣ. ಹಾ,
ಮಾಮ ಅವ್ರ ಬಿಡಾರ ಬಂತೇನಪ್ಪ? ಇಲ್ಲ. ಅಂದ್ರೆ ನಾವಿನ್ನೂ ಬಿಡಾರವರೆಗೂ ಮುಟ್ಟಿಲ್ವೇನು? ಅಯ್ಯೋ ಅಪ್ಪ, ಜಾಗಕ್ಕೆ ಬಂದು ತಲುಪಿದೀವಿ. ಮತ್ತೆ ಯಾಕಿಲ್ಲ ಅಂತ ಹೇಳ್ತಿದ್ಯಾ? ರೀ, ಇಲ್ಲಿ ಮಾಮನ್ ಬಿಡಾರನೇ ಇಲ್ವಲ್ಲ? ಏನು? ರೀ ಹೌದು. ಅದ್ ಹೇಗ್ ಸಾಧ್ಯ? ನನ್ಗೊಂದ್ ಮಾತು ಹೇಳಿ, ಮಾಮವ್ರ ಬಿಡಾರ ಇಲ್ಲೇ ಇತ್ತು ತಾನೆ? ಹೌದು ರೀ. ಮತ್ತೆ ಮಾಮವ್ರ ಬಿಡಾರ ಹಠಾತ್ ಆಗಿ ಎಲ್ಲಿ ಕಾಣೆ ಆಗೋಗುತ್ತೆ? ಇಲ್ಲ ಅಂದಿದ್ರೆ ಮಾಮ ನಮ್ಗೆ ಹೇಳಿರ್ತಿದ್ರು ಅಲ್ವಾ, ನಾನು ಇಲ್ಲಿಂದ ಬಿಡಾರ ತೆಗಿತಾ ಇದ್ದೀನಿ ಅಂತ. ಅಮ್ಮ, ಮಾಮ ಎಲ್ಲಿ ಹೋಗಿರ್ಬೋದು? ಅಯ್ಯೋ, ಯಾರಿಗ್ ಗೊತ್ತಪ್ಪ. ಮಾಮ ಏನಾದ್ರೂ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರಾ? ಇಲ್ಲಪ್ಪ ಮಗನೆ. ಮತ್ತೆ ಮಾಮ ಇಲ್ಲಿಂದ ಬಿಡಾರನ್ನ ಯಾಕೆ ತೆಗ್ದಿದ್ದಾರೆ? ಅರೆ, ಇಲ್ಲಿ ಮಾಮನ್ ಕೆಲ್ಸ ಮುಗ್ದಿರ್ಬಹುದು, ಅದಕ್ಕೆ ಇಲ್ಲಿಂದ ಬಿಡಾರನ್ನ ಬೇರೆ ಕಡೆ ಹಾಕಿದ್ದಾರೆ. ಮತ್ತೆ ಮಾಮ ಈಗ ನಮ್ಮನ್ನ ಭೇಟಿ ಆಗೋದಿಲ್ವಾ? ಅಮ್ಮ, ಏನಾದ್ರೂ ಹೇಳು ಅಮ್ಮ. ನಾವ್ ಏನಾದ್ರೂ ಮಾಡಿ ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು. ನಾನು ಈಗ್ಲೇ ಹೇಳ್ತೀನಿ, ಮಾಮ ಅವ್ರನ್ನ ಭೇಟಿ ಆಗದೆ ನನ್ ಮನೆಗ್ ಬರೋದಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಮಾಮ ಭೇಟಿ ಆಗ್ತಾರೆ. ಅರೆ, ಮಾಮ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಲ್ವಾ? ಹ, ಮತ್ತೆ ನಾವಿಲ್ಲಿಗೆ ಬಂದಿದೀವಿ ಅನ್ನೋದು ಸಹ ಅವ್ರಿಗೆ ಗೊತ್ತಾಗತ್ತೆ ಅಷ್ಟೇ. ಅದೇನೂ ಇಲ್ಲ, ನಾನೀಗ ಮಾಮ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ. ನನ್ ಮಾಮ ಅವ್ರನ್ನ ಭೇಟಿ ಮಾಡ್ಲೇಬೇಕು. ಮಾಮ, ಓ ಮಾಮ. ಭೈರವ, ಸ್ವಲ್ಪ ನಿಂತ್ಕೊಳ್ಳೋ ಮಗು. ಮಾಮ, ಓ ಮಾಮ. ಓ ಮಾಮ. ಮಾಮ, ಓ ಮಾಮ. ಮಾಮ, ಓ ಮಾಮ. ಮಾಮ, ಓ ಮಾಮ. ಮಾಮ, ಓ ಮಾಮ. ಅರೆ ಭೈರವ, ಏನ್ ವಿಷಯ? ಅರೆ ಹೌದಪ್ಪ, ಹೌದು, ಎಲ್ಲ ಅರ್ಥ ಆಗಿದೆ ನನಗೆ. ಎದ್ದೇಳು ಎದ್ದೇಳು ಎದ್ದೇಳು. ಮಾಮ, ನಾನು ಉತ್ತೀರ್ಣ ಆಗಿದ್ದೀನಿ, ಮತ್ತೆ ಎಲ್ರಿಗಿಂತ ಹೆಚ್ಚಿನ ಅಂಕ ಸಿಕ್ಕಿದೆ. ಮಾಮ, ಶಾಲೆಯಲ್ಲಿ ನನಗೆ ಮೊದಲನೇ ಸ್ಥಾನ ಸಿಕ್ಕಿದೆ. ಮತ್ ನೋಡಪ್ಪ, ನಾನ್ ನಿನಗೇನ್ ಹೇಳಿದ್ದೆ ನೆನಪಿದ್ಯಾ? ಭಗವಂತ ನಿನ್ನ ಕೈಯಲ್ಲಿ ಲೇಖನಿಯನ್ನ ಕೊಟ್ಟಿದ್ದಾನೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಪ್ಪ. ಹೋಗು. ಹೌದು ಮಾಮ, ನೀವ್ ಹೇಳಿದ್ರಿ ನಿನ್ ಕೈಯಲ್ಲಿರೋ ಲೇಖನಿಯನ್ನ ಸರಿಯಾಗಿ ಉಪಯೋಗ ಮಾಡು ಅಂತ. ನೋಡಪ್ಪ, ನಿನಗೆ ಶಿಕ್ಷಣದಲ್ಲೇ ಒಳ್ಳೇದಾಗುತ್ತೆ. ನೀನು ದೊಡ್ಡ ಮನುಷ್ಯನಾಗ್ತೀಯ, ನಿನ್ಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ನೀನು ಸಾಕಷ್ಟು ದುಡ್ಡನ್ನು ಗಳಿಸ್ತೀಯ. ಮತ್ತೆ ಇದೆಲ್ಲ ಯಾವ್ದ್ರಿಂದ ಆಗುತ್ತೆ? ನೀನು ಈಗ ಶಾಲೆಗೆ ಹೋಗಕ್ ಶುರು ಮಾಡಿದ್ಯಾ, ಹಾಗೆ ನಿನಗೆ ಶಿಕ್ಷಣ ಮುಂದುವರಿಸಿದ್ರೆ ಇದೆಲ್ಲ ಆಗುತ್ತೆ. ಹೌದು ಮಾಮ, ಶಾಲೆಗೆ ಹೋಗಿ ಕಲ್ತೆ ಕಲಿತೀನಿ. ಕಲಿಯಪ್ಪ ಕಲಿ. ಈಗ ಹಿಂದೆ ತಿರುಗಿ ನೋಡೋದು ಬೇಡ. ಕಷ್ಟಪಡ್ತಾ ಇರ್ಬೇಕು, ಕಷ್ಟಪಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಮತ್ತೆ ಒಂದ್ಸಲ ನೀನು ಶಿಕ್ಷಣ ಪಡೆದು ದೊಡ್ಡವನಾಗ್ತೀಯ, ಎಂತಹ ತೊಂದರೆಗಳು ಇರೋದಿಲ್ಲ. ಆಗ ಹಿಂದೆ ಆಗಿದ್ದು ಆಗಿ ಹೋಯ್ತು. ಈಗ ಮುಂದೆ ಬರುವ ದಿನಗಳನ್ನು ಚೆನ್ನಾಗಿ ಕಳೀಬೇಕು, ಒಳ್ಳೆ ಶಿಕ್ಷಣ ಪಡೆಯುತ್ತಾ ಮುಂದೆ ಹೋಗ್ಬೇಕು. ನನ್ನ ಗಮನ ನಿನ್ನ ಮೇಲಿದೆ. ನಿನಗಿನ್ನು ಎಂತಹ ಅಡಚಣೆಗಳು ಮುಂದೆ ಬರೋದಿಲ್ಲ. ಹಾಗ್ ಬಂದ್ರೂ ಸಹ ನಿನಗೆ ಅದರಿಂದ ಹೊರಗೆ ಬರಕ್ ದಾರಿ ಸಿಗ. ಆಯ್ತು ಮಾಮ. ಸರಿ.
ಈಗ ನಿನ್ನ ಅಪ್ಪ ಏನು ಹೇಳ್ತಿಲ್ಲ ಅಲ್ವಾ? ಇಲ್ಲ ಮಾಮ, ಅಪ್ಪ ಹೇಳಿದರೆ ಮಾಮ ಹೇಳ್ದಾಗ ಚೆನ್ನಾಗ್ ಓದು ಅಂತ. ಮತ್ತೆ ಆಯ್ತಲ್ಲ. ಅಮ್ಮ ಅಂತೂ ಮೊದ್ಲಿಂದಾನೇ ಓದು ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೇನ್ ಅಡೆತಡೆಗಳು ನಿನಗೆ? ಏನೂ ಇಲ್ಲ ಮಾಮ. ಭೈರವ್, ಇನ್ನೀನ್ ದೊಡ್ಡವನಾಗ್ತೀಯ ಬಿಡು. ಭೈರವ್, ನಿನ್ ಮಾಮ ಅವ್ರನ್ನ ಮಾತು ಕೇಳಿದಕ್ಕೆ ಒಳ್ಳೇದಾಯ್ತು ಅಲ್ವಾ? ಅರೆ ಮಾರಾಯ, ಮಾಮ ಅವರಿಗೆ ಮುಂದಿನದೆಲ್ಲ ಕಾಣತ್ತೆ, ಮುಂದೆ ಏನಾಗತ್ತೆ ಹೇಗಾಗತ್ತೆ. ಏನಪ್ಪ, ಇನ್ ಮುಂದೆ ನೀನು ಚೆನ್ನಾಗಿ ಓದು, ಆಯ್ತಾ? ಹೌದು, ಇನ್ಮೇಲೆ ಆ ಕಡೆ ಈ ಕಡೆ ಗಮನ ಕೊಡ್ಬೇಡ. ಇಲ್ಲ ಇಲ್ಲ, ಹಾಗಾಗಲ್ಲ. ಮತ್ತಿಲ್ ನೋಡು, ಈಗ ಶಾಲೆಗೆ ರಜಾ ಇದೆ ಅಲ್ವಾ? ಅಲ್ಲಿ ಮಾಮ ಅವ್ರ ಹತ್ರ ಬಿಡಾರಕ್ ಬರೋದು, ಮನೆಯವ್ರನ್ನ ಕರ್ಕೊಂಡ್ ಬರೋದು, ಮಾಮನ ಜೊತೆಗಿರೋದು, ಹಾಗೆ ಸೇವ್ ಏನ್ ಮಾಡೋದು, ಗೊತ್ತಾಯ್ತೇನು? ಹೌದು ಮಾಮ, ನಾನ್ ಬರ್ತಾ ಇರ್ತೀನಿ. ಆದ್ರೆ ನನಗೆ ಹೇಗ್ ಗೊತ್ತಾಗುತ್ತೆ ನೀವ್ ಎಲ್ಲದಿರಾ ಅಂತ? ಇಲ್ಲಿ ನೋಡಪ್ಪ ಹುಡುಗ, ನಿನಗೆ ನಿನ್ನ ಪರಿಚಯದವರ ಹತ್ರ ನಾನು ಹೇಳ್ತಾ ಇರ್ತೀನಿ ನಾನು ಎಲ್ಲಿದ್ದೀನಿ ಅಥವಾ ಇರೋದಿಲ್ಲ ಅನ್ನೋ ವಿಷಯನ. ದತ್ತು, ಇದನ್ನ ನೀನು ಗಮನದಲ್ಲಿ ಇಟ್ಕೊಳಪ್ಪ. ಆಯ್ತು ಮಾಮ. ಮಾಮ, ನಾನು ಸಹ ಗಮನ ಇಟ್ಕೋತೀನಿ. ಭೈರವ, ನಾನ್ ನಿನ್ಗೆ ಹೇಳ್ತೀನಿ. ಭೈರವ, ನೀನ್ ಹೋಗು. ನೀನು ದೇವರ ಮುಂದೆ ಸಕ್ಕರೆ ಇಟ್ಟಿದ್ದೆ ಅಲ್ವಾ, ಅಲ್ಲಿಗೆ ಹೋಗಿ ದೇವರ ದರ್ಶನ ಪಡೆದ್ಕೋ. ಆಶೀರ್ವಾದ ಪಡೆದ್ಕೋ. ಹಾಗೆ ನಾನು ದೇವರಿಗೆ ಹೇಳಿಟ್ಟಿದ್ದೀನಿ ಗಮನ ಇಡು ಅಂತ. ಹಾಗೆ ನನ್ನ ಗಮನನೂ ಇರುತ್ತೆ. ನೀನ್ ಹೋಗ್ಬಾ. ಸರಿ ಮಾಮ. ಹಾ, ಒಳ್ಳೆ ಗುಣವಂತ ಮಗು. ನಡೀರಿ. ಬಾ 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 ಮಾಮ ಬಾ. ಏನಪ್ಪ ಶ್ಯಾಮ, ಹೇಗಿದ್ಯಾ? ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಲ್ವಾ? ಹಾ, ಚೆನ್ನಾಗಿದ್ದಾರೆ. ಈಗ ವಿಷ್ಣು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ನೀವ್ ಈ ಕಡೆ ಹೇಗೆ ಮಾಮ? ಚೆನ್ನಾಗಿ ಕೇಳ್ದೆ ಬಿಡಪ್ಪ. ನಾನ್ ನಿನ್ ಮನೆ ಕಡೆಗೆ ಹೊರಟಿದ್ದೆ. ಏನ್ ಹೇಳ್ತಾ ಇದೀರಾ ಮಾಮ? ಹೌದಪ್ಪ. ಆದ್ರೆ ಮಾಮ, ಈಗ ಹೇಗ್ ನಮ್ ನೆನಪು ಬಂದಿದೆ ನಿಮ್ಗೆ? ಇಲ್ಲ, ಅದು ಏನಂತಂದ್ರೆ, ಏನಪ್ಪ ಬರ್ಬಾರ್ದಾ? ಅದು ಹಾಗಲ್ಲ ಮಾಮ. ನೀವು ಇಲ್ಲಿ ವಿಶ್ರಾಂತಿ ತಗೊಳಕ್ ಇಲ್ಲೇ ಉಳ್ಕೋತೀರಾ. ನಾನು ಒಳಗಡೆ ಹೋಗಿ ವಿಷ್ಣುನ್ ಕರ್ಕೊಂಡ್ ಬರ್ತೀನಿ. ಯಾಕಪ್ಪ, ಏನಾಯ್ತು? ಅಲ್ಲ, ಹೀಗೆ ನಡೀತಾ ಹೊರಟ್ರೆ ನಿನ್ನ ಮನೆಯನ್ನ ಮುಟ್ಬಹುದು. ಸುಮ್ನೆ ಯಾಕೆ ದಾರಿಯಲ್ಲಿ ನಿಂತ್ಕೋಬೇಕು? ಅದು ಹಾಗಲ್ಲ ಮಾಮ. ಬೇಸಿಗೆ ಬಿಸಿಲು ತುಂಬಾನೇ ಇದೆ. ಹಾಗೆ ವಿಷ್ಣು ಮನೇಲಿ ಇದನ್ನೋ ಇಲ್ವೋ ನೋಡ್ಕೊಂಡ್ ಬರ್ತೀನಿ. ಹಾಗೆ ಅವನನ್ನ ಕಂಡು ಎಲ್ಲ ಮಾತಾಡಿ ಬರ್ತೀನಿ. ಹಾಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ ಮಾಮ. ಏನಪ್ಪ, ಏನು ತೊಂದರೆ ಇಲ್ಲ ಅಲ್ವಾ? ಹಾಗಿಲ್ಲ ಮಾಮ. ನಾವೆಲ್ಲರೂ ಸೇರ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಏನೋ ಬೇರೆ ವಿಷಯ ಇದೆ. ಹಾಗೆಲ್ಲ ಏನಿಲ್ಲ ಮಾಮ. ನಾನ್ ಬೇಗ ಹೋಗಿ ವಿಷ್ಣು ಹೇಳ್ತೀನಿ. ನೀವಿಲ್ಲ ನೆರಳಲ್ಲಿ ಕೂತ್ಕೊಳ್ಳಿ, ಆಯ್ತಾ? ಸರಿ. ಮಾಮ ಮನೆಗ್ ಬರ್ತಾರೆ ಅಂದ್ರೆ ಜನರು ಖುಷಿ ಪಡ್ತಾರೆ. ಆದ್ರೆ ಇವನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ಹೌದು ಮಾಮ, ನನಗೂ ಏನೋ ವಿಚಿತ್ರ ಅನ್ನಿಸ್ತಿದೆ ನೋಡಿದ್ರೆ. ಏನು ಅಂತಂದ್ರೆ, ಅವರವರ ಜೀವನದಲ್ಲಿ ಏನೇನೋ ನಡೀತಾ ಇರುತ್ತೆ.
ಮತ್ತೆ ಅವನ ಮನಸ್ಸಿನಲ್ಲಿ ನಾವು ಅವನ ಮನೆಗೆ ಹೋಗೋದಿತ್ತು, ಹೋಗ್ತೀವಿ. ನನ್ನ ಮೇಲೆ ಯಾರಿಗೆ ನಿಜವಾದ ಭಕ್ತಿ ಇದೆಯೋ ಅವರ ಸಲುವಾಗಿ ನಾನು ಅವರು ಯಾವಾಗ ಬರುತ್ತಾರೆ ಅಂತ ಕಾಯ್ತಾ ಕೂರೋದಿಲ್ಲ. ಅವರ ತೊಂದರೆಯನ್ನು ನಿವಾರಿಸಲು ನಾನೇ ಸ್ವತಃ ಹೋಗ್ತೇನೆ. ಅರೆ ಎಷ್ಟೊತ್ತಪ್ಪ, ಎಷ್ಟೊತ್ತಿಂದ ಹೊರಗಡೆ ಹೋಗಿದ್ಯಾ? ಸಾಕಷ್ಟು ಕೆಲಸ ಉಳ್ಕೊಂಡಿದೆ. ಅರೆ ನಿನ್ಗೆ ನಾನ್ ಏನ್ ಹೇಳಿ ಏನ್ ಬಿಡ್ಲಿ ಅನ್ನೋ ಹಾಗಾಗಿದೆ. ಅಂದ್ರೆ ಮಾಮ ಅವರು ಊರ್ ಹೊರಗಡೆ ಬಂದಿದ್ದಾರೆ. ರೀ ಏನ್ ಹೇಳ್ತಾ ಇದ್ದೀರಾ? ಹೌದು, ಮತ್ತೆ ಮಾಮ ಈ ಕಡೆ ಹೊರಟಿದ್ರು. ಅರೆ ಇವತ್ ನಾವು ಕುರಿ ಮಾಂಸ ಮಾಡೋರಿದ್ವಿ ಅಲ್ವಾ, ಹಾಗೆ ಜನರಿಗೆ ಔತಣ ಕೂಡ ಕೊಡ್ತಾ ಇದ್ವಿ. ಈಗೇನ್ ಮಾಡೋದು? ಅಯ್ಯೋ ದೇವ್ರೆ, ಇದಂತೂ ತೊಂದ್ರೆ ಆಯ್ತು. ಇಲ್ಲಿಗೆ ಇಷ್ಟ ದಿನ ಆದ್ಮೇಲೆ ಮಾಮ ಬಂದಿದ್ದಾರೆ. ಮಾಮ ಇಲ್ಲಿ ಬಂದ್ ನಿಂತ್ಕೊಂಡ್ಮೇಲೆ ನಾವೇನ್ ಮಾಡೋದು? ಹೌದು, ಮಾಮ ತುಂಬಾ ಕಟ್ನಿಟ್ಟಾದ ಮನುಷ್ಯ. ಅವ್ರ ಹತ್ರ ಇದೆಲ್ಲ ನಡೆಯಲ್ಲ. ನನ್ ತಲೆನೇ ಓಡ್ತಾ ಇಲ್ಲ ನೋಡಿ. ಹಾಗಾದ್ರೆ ಮಾಮ ಈ ಕಡೆ ಬರೋರಿದಾರಾ? ಹೌದು, ನಾನ್ ಹೇಳಿ ಬಂದಿದ್ದೀನಿ ವಿಷ್ಣು ಕಳಿಸ್ತೀನಿ ಅಂತ. ಮತ್ತೆ ಈಗ ನಾವೇನ್ ಮಾಡೋದು? ಮಾಮವ್ರಿಗೆ ಇಲ್ಲಿಗೆ ಬರ್ಬೇಡಿ ಅಂತ ಹೇಳೋದಕ್ಕಾಗಲ್ಲ. ಇದಂತೂ ತುಂಬಾ ವಿಚಿತ್ರ. ಮಾಮ ಬಂದಿದ್ದಾರೆ, ಮತ್ತೆ ನಾವು ಮಾಂಸದ ಅಡಿಗೆ ಮಾಡಿದೀವಿ. ಮಾಮ ಅವ್ರಿಗೋಸ್ಕರ ಬೇರೆ ಅಡಿಗೆ ಹೇಗ್ ಮಾಡೋದು? ಹೌದು, ಹಾಗೆ ಹೀಗೆ ಮಾಡಿದ್ರೆ ಮಾಮ ಏನೂ ತಗೊಳಲ್ಲ. ರೀ, ನಾನ್ ಏನ್ ಹೇಳ್ತೀನಿ ಅಂದ್ರೆ ನೀವ್ ಮೊದ್ಲು ಹೋಗಿ ಮಾಮ ಅವ್ರನ್ನ ಭೇಟಿ ಮಾಡಿ. ಏನ್ ಹೇಳ್ತಾರೋ ನೋಡೋಣ ಮಾಮ ಅವರು. ಸರಿ ಆಯ್ತು, ನಾನ್ ಕೂಡ್ಲೆ ಹೊರಡ್ತೀನಿ. ಏನಪ್ಪ ವಿಷ್ಣು, ಹೇಗಿದೀಯಾ? ಮತ್ತಿದೇನ್ ನೀನು ಒಬ್ನೇ ಬಂದಿದೀಯಾ? ನನಗೆ ಅನಿಸಿತ್ತು ಎಲ್ಲರೂ ಬರ್ತಾರೆ ಅಂತ. ಸರಿ, ಈಗ ಹೊರಡೋದಲ್ವಾ? ಸಂದೇಶ ಸಿಕ್ತು ಮಾಮ. ಸರಿ, ಈಗ ಹೊರಡೋದಲ್ವಾ? ಮಾಮ ಅದು ನಿಮ್ ಹತ್ರ ಹೇಗೆ ಹೇಳೋದು? ಏನಾಯ್ತಪ್ಪ? ಮಾಮ, ಮನೇಲಿ ಮಾಂಸದ ಅಡ್ಗೆ ಮಾಡಿದ್ದಾರೆ. ಏನೋ? ಹೌದು ಮಾಮ, ಅದನ್ನ ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಿನಗೆ ಮಾಮ ಅವ್ರ ನಿಯಮಗಳು ಹೇಗೆ ಕಟ್ಟುನಿಟ್ಟಾಗಿದೆ ಅಂತ ಗೊತ್ತಿದೆ ಅಲ್ವಾ? ಅರೆ ಮಾಮ ಅವರಿಗೆ ಇದೆಲ್ಲ ನಡೆಯೋದಿಲ್ಲ, ಮತ್ತೆ ನೀನ್ ಹೇಗ್ ಮಾಡ್ಬಿಟ್ಟೆ? ಮತ್ ಹೀಗೆ ಅದನ್ನ ಮಧ್ಯದಲ್ಲೇ ಮಾಡುವ ಕಾರಣ ಏನಿತ್ತು? ಅದನ್ನ ಏನು ಅಂತ ಹೇಳಿ ಮಾಮ, ಅರ್ಧ ಎಕರೆ ಭೂಮಿ ಇದೆ, ಅದ್ರಲ್ಲೂ ಬೆಳೆ ಬಂದಿಲ್ಲ. ಪೂಜೆ ಮಾಡಾಯ್ತು, ಹರಕೆ ಹೊತ್ತಾಯ್ತು, ಉಪವಾಸಗಳನ್ನ ಮಾಡಾಯ್ತು, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. ಆಗೊಬ್ಬ ಪೂಜಾರಿ ಹೇಳಿದ್ರು, ದೇವ್ರ ಹೆಸರಲ್ಲಿ ಮಾಂಸದ ಅಡ್ಗೆ ಮಾಡಿ ಜನರಿಗೆ ಬಡಿಸು ಅಂತ. ಅದಕ್ಕೆ ಮಾಡಿದ್ವಿ. ಅರೆ ಇದೇನಪ್ಪ ವಿಷ್ಣು, ಎಂತೆಂತ ವಿಷಯವನ್ನ ನಂಬ್ತೀಯ ವಿಷ್ಣು? ಮಾಮ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಇದು ಒಂದ್ ನೋಡೋಣ ಅಂತ ಮಾಡಿದ್ವಿ. ಮಾಮ, ಈಗ ಏನ್ ಮಾಡೋದು? ಇರ್ಲಿ ಬಿಡಪ್ಪ, ನಿಂದ ಹಾಗೆ ಮುಂದುವರಿಲಿ. ನಿಜ ಹೇಳ್ಬೇಕಂತಂದ್ರೆ ನಾನ್ ನಿಮ್ ಮನೆಗ್ ಬರೋನಿದ್ದೆ, ಆದ್ರೆ ನಿಮ್ಮ ಮನೆಯಲ್ಲಿ ಈ ತರಹ ಅಡಿಗೆ ನಡೆದಿದೆ. ಅಲ್ಲಪ್ಪ, ನಮ್ ಕಡೆ ಕುರಿಗಳ ಪೂಜೆಯನ್ನ ಮಾಡ್ತೀವಿ, ಅಂತ ಜಾಗದಲ್ಲಿ ನಾವು ಹೋಗೋದೇ ಇಲ್ಲ. ಇರ್ಲಿ ಬಿಡು, ನಿನ್ ಮನಸ್ಸಿನ ಪ್ರಕಾರ ನಡೀಲಿ, ಮತ್ತೇನ್ ಮಾಡಕ್ಕಾಗುತ್ತೆ? ಮಾಮ, ನಿಮಗ್ ಸಿಟ್ಟೇನು ಬಂದಿಲ್ಲ ಅಲ್ವಾ? ನಾನ್ ಯಾಕಪ್ಪ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳಿ? ಮತ್ ಸಿಟ್ ಮಾಡ್ಕೊಂಡ್ರೆ ಏನಾಗತ್ತೆ? ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ ಮನೆಗ್ ಬರೋನಿದ್ದೆ. ಇರ್ಲಿ ಬಿಡು, ಮುಂದೆ ನೋಡೋಣ ಏನ್ ಮಾಡೋದು ಅಂತ. ಮಾಮ, ಅಲ್ಲಿವರೆಗೂ ಒಂದ್ ಕೆಲಸ ಮಾಡಿ, ನನ್ ಜಮೀನಲ್ಲೇ ಇರಿ, ಆಗ ನನಗ್ ಸಮಾಧಾನ ಆಗತ್ತೆ. ಅಲ್ಲಿ ಇಲ್ಲಿ ಇರೋದಕ್ಕಿಂತ ಅಲ್ಲಿರೋದು ಒಳ್ಳೇದಲ್ವಾ? ಸರಿ, ನಿನ್ ಜಮೀನ್ ಎಲ್ಲಿದೆ? ನಾನ್ ತೋರಿಸ್ತೀನಿ ಮಾಮ.
ನಡೀರಿ ಹೋಗೋಣ. ನಡೀರಪ್ಪ. ಏನ್ರಿ ಇವಾಗ ಏನ್ ಮಾಡೋದು? ಅದೇ ವಿಚಾರ ನಾನ್ ಮಾಡ್ತಿದ್ದೀನಿ. ಮಾಮ ಇಲ್ಲಿಗೆ ಬಂದಿದ್ದಾರೆ, ಮತ್ತೆ ನಾವ್ ಇದನ್ನೆಲ್ಲ ಮಾಡ್ತಿದೀವಿ. ಮೊದಲೇ ನಮ್ಗಿದೆಲ್ಲ ಮಾಡಬಾರ್ದು ಅಂತ ಗೊತ್ತಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಇವ್ರ ಮಾಮ ಅವ್ರ ಹತ್ರ ಹೋಗಿದ್ದಾರೆ. ಇವ್ರ ಮಾಮ ಅವ್ರ ಹತ್ರ ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಏನೂ ಗೊತ್ತಾಗ್ತಾ ಇಲ್ಲ ನೋಡು. ಆದ್ರೆ ಭಾವನ್ ಜೊತೆ ಮಾಮನು ಬಂದ್ರೆ ಹೌದಲ್ವಾ? ಆಗ ತುಂಬಾ ತೊಂದರೆ ಆಗೋಗುತ್ತೆ. ಅದೇ ಹಾಗೆಲ್ಲ ಏನ್ ತೊಂದ್ರೆ ಏನೂ ಇಲ್ಲ. ಆದ್ರೆ ಏನಾದ್ರೂ ಉಪಾಯ ಮಾಡ್ಲೇಬೇಕಲ್ವಾ? ನಿಮ್ಗೆ ಇದರಿಂದ ಏನಾದ್ರೂ ಉಪಯೋಗ ಸಿಗತ್ತೆ ಅಂತ ಅನ್ನಿಸ್ತಿದ್ಯಾ? ಹೀಗ್ ಮಾತಾಡಿದ್ರೆ ಏನಾದ್ರೂ ಆಗೋದಿದ್ಯಾ? ಮಾಮ ಬರ್ತಾರೋ ಅಥವಾ ಬಿಡ್ತಾರೋ ಅನ್ನೋದು ವಿಷ್ಣು ಬಂದ್ಮೇಲೆ ಗೊತ್ತಾಗುತ್ತಲ್ವಾ? ಮತ್ತೆ ಇವ್ರೇನಾದ್ರು ತಿರುಗ್ ಬರೋವಾಗ ಮಾಮ ಅವ್ರನ್ ಜೊತೆ ಕರ್ಕೊಂಡ್ ಬಂದ್ರೆ? ಮಾಮ ಇಂಥ ಜಾಗದಲ್ಲಿ ಊಟನೇ ಮಾಡೋದಿಲ್ಲ. ಅದು ಇದು ಎಲ್ಲ ಬಿಡಿ, ನಾವೀಗ ಒಂದ್ ಕೆಲ್ಸ ಮಾಡೋಣವಾ? ಎಂತ ಕೆಲ್ಸ? ಅಂಗಳದಲ್ಲಿ ನಾವೊಂದ್ ಒಲೆ ಹೊತ್ಸೋಣ, ಅಲ್ಲೇನೆ ಮಾಂಸದ ಅಡ್ಗೆ ಮಾಡೋಣ. ಅತಿಥಿಗಳೆಲ್ಲ ಇನ್ನೇನ್ ಬರ್ತಾರೆ. ಮಾಡೋಕೇನ್ ತೊಂದ್ರೆ ಇಲ್ಲ, ಆದ್ರೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಇವಾಗ ಸುಮ್ನೆ ಕೂತ್ರೆ ಆಗಲ್ಲ. ಸರಿ ಆಯ್ತು, ನೀನ್ ಬೇಗ ಕೆಲ್ಸ ಮಾಡು. ಮಾಡಕ್ ತುಂಬಾ ಕೆಲ್ಸ ಇದೆ, ಬೇಗ ನಡಿ. ರೀ, ನೀವು ಬೇಗ ಹೋಗಿ ಸೌದೆ ತಗೊಂಬನ್ನಿ. ಮಾಮ, ಇದೇ ನೋಡಿ ನಮ್ ಜಮೀನು. ಎಲ್ಲೂ ಏನೂ ಬೆಳೆ ಇಲ್ಲ. ಮಾಮ, ಅಲ್ಲಿ ಕೊನೆಯಲ್ಲಿ ಒಂದು ಮರ ಇದೆ, ನೀವಲ್ಲಿ ವಿಶ್ರಾಂತಿ ಪಡೀರಿ. ಸರಿ ಆಯ್ತು. ಬೇಕು ಅಂದ್ರೆ ನಾನು ಮನೆಯಿಂದ ರೊಟ್ಟಿಗಳನ್ನ ಕಳಿಸ್ತೀನಿ ಮಾಮ. ಇಲ್ಲ, ಬೇಡ ಬೇಡ. ಅದು ನಿಮ್ಮ ಮನೆಯಲ್ಲಿ ಅಂತ ಅಡುಗೆ ಆಗಿದೆ, ಅದು ನಮಗೆ ನಡೆಯೋದಿಲ್ಲ. ನಾವು ನಮ್ಮ ವ್ಯವಸ್ಥೆಯನ್ನು ನಾವೇ ನೋಡ್ಕೋತೀವಿ. ಮಾಮ, ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕಪ್ಪ, ಅದ್ರಲ್ಲಿ ಯಾಕೆ ಬೇಜಾರು ಮಾಡ್ಕೋಬೇಕು? ಇರ್ಲಿ ಬಿಡು. ನೀನು ನಿನ್ ಕೆಲಸ ಮುಂದುವರ್ಸು, ಆದ್ಮೇಲೆ ನನ್ನನ್ನು ಭೇಟಿ ಮಾಡು. ಆಯ್ತು ಮಾಮ. ಎಲ್ಲ ಸೌದೆಗಳನ್ನು ಕಡ್ದಾಯ್ತು. ಬೇಗ ಮುಂದಿನ ಕೆಲಸ ತೆಗೆದುಕೊಳ್ಳಿ. ಆದ್ರೆ ಭಾವನವ್ರೆ, ಇವ್ರು ಇನ್ನೂ ಬಂದೇ ಇಲ್ಲ. ಬರ್ಬಹುದು. ಮಾಮ ಅವ್ರ ಹತ್ರ ಹೋದ್ಮೇಲೆ ಹಾಗೆ ಕೂಡ್ಲೆ ಹಿಂತಿರುಗಿ ಬರಕ್ಕಾಗತ್ತಾ? ಅದು ಹಾಗಲ್ಲ, ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ. ನೀನು ತುಂಬಾ ಯೋಚನೆ ಮಾಡ್ಬೇಡ. ಮಾಂಸದ ಅಡಿಗೆನ ನಾವು ಬೇರೆ ಕಡೆ ಮಾಡ್ತಾ ಇದೀವಿ ಅಲ್ವಾ? ಹೌದು, ಆದ್ರೆ ಮಾಮ ಅವ್ರ ವಿಷಯ ತಲೆಗೆ ಹೋಗ್ತಾ ಇಲ್ಲ. ಮಾಮ ಅವ್ರು ಬಂದಾಗ ಇದೆಲ್ಲ ಸರಿ ಹೋಗೋದಿಲ್ಲ ಅಲ್ವಾ? ರೀ, ನೀವ್ ಈಗ ಬಂದ್ರ? ಮಾಮ ಎಲ್ಲಿದ್ದಾರೆ? ಭೇಟಿ ಮಾಡಿದ್ರ ಅವ್ರನ್ನ? ಮಾಮ ಅವ್ರನ್ನ ಭೇಟಿ ಮಾಡಾಯ್ತು. ಮಾಮ ಏನ್ ಹೇಳಿದ್ರು? ಮೊದಲು ಕುಡಿಯೋದಕ್ಕೆ ನೀರಾದ್ರೂ ಕೊಡು. ಭಾವನವ್ರೆ, ಮಾಮ ಏನ್ ಹೇಳಿದ್ರು? ಏನಿದೆಯೋ ಅದನ್ನೆಲ್ಲ ಮಾಮ ಅವ್ರ ಹತ್ರ ಹೇಳ್ದೆ. ಅಂದ್ರೆ ಏನು? ನಾನ್ ಮಾಮ ಅವ್ರಿಗೆ ಹೇಳ್ದೆ ಮನೇಲಿ ಮಾಂಸದ ಅಡ್ಗೆ ಮಾಡಿದ್ದಾರೆ ಅಂತ, ಮತ್ತೆ ಊರಲ್ಲಿರೋ ಜನರಿಗೆ ಔತಣ ಕೊಡ್ತಿದೀವಿ ಅಂತ. ಇಂಥ ಸಮಯದಲ್ಲಿ ನೀವು ಮನೆಗೆ ಬಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನೀವು ಇಲ್ಲೇ ಇರಿ ಅಂತ ಹೇಳಿ ಬಂದೆ. ಅರೆ, ನಿನ್ ಮಾಮ ಹತ್ರ ಹೀಗೆ ಹೇಳಿದ್ಯಾ? ಹೌದು. ಅರೆ, ಹೀಗೆಲ್ಲ ಯಾಕೆ ಹೇಳ್ದೆ?
ನೀನ್ ಬರೀ ಅವ್ರ ಮನೆಗ್ ಬರ್ತಾರೋ ಇಲ್ವೋ ಅಂತ ಕೇಳ್ಬೇಕಾಗಿತ್ತು. ಅರೆ ಮಾಮ ಅವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಾ ಇತ್ತು. ಅದರಿಂದ ಏನಾದ್ರೂ ಮುಚ್ಚಿಡೋದಕ್ಕಾಗತ್ತಾ? ಮತ್ತೆ ನಿಜ ಹೇಳೋದ್ರಲ್ಲಿ ತಪ್ಪೇನಿದೆ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬೇಕು? ಮತ್ತೆ ಮಾಮ ಸಹ ಹೇಳಿದಾರಲ್ವಾ ನಾನು ಇಲ್ಲೇ ಇರ್ತೀನಿ ಅಂತ, ಯಾಕೆ ತಲೆ ಕೆಡಿಸ್ಕೋತೀರಾ? ನೀನ್ ಹೇಳಿದಿಕ್ ಏನಿಲ್ಲಪ್ಪ, ಆದ್ರೆ ಮಾಮ ಅವ್ರಿಗೆ ನೀನ್ ಮನೆಗ್ ಬರ್ಬೇಡಿ ಅಂತ ಹೇಳೋದು ದೇವರನ್ನೇ ಮನೆಯಿಂದ ಹೊರಗಡೆ ಇಟ್ಟ ಹಾಗಾಗುತ್ತೆ ನೋಡು. ಮಾಮ, ನಾವು ಇಲ್ಲೇ ಕುಳ್ಕೊಂಡಿದೀವಿ ಮಾಮ. ಯಾಕೆ ಅಂದ್ರೆ ಏನು, ನಾವು ವಿಷ್ಣುನ ಭೇಟಿ ಆಗಕ್ ಬಂದಿದೀವಲ್ವಾ? ಮಾಮ, ನಿಮ್ಗೆ ನಿಮ್ ಭಕ್ತರು ಅಂದ್ರೆ ತುಂಬಾ ಪ್ರೀತಿ, ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆಯಾ? ಹಾಗೆಲ್ಲ ಅಂದ್ರೆ ಆಗೋದಿಲ್ಲಪ್ಪ. ಅವನು ನನ್ನನ್ನು ತುಂಬಾ ನೆನೆಸ್ಕೊಂತ ಇದ್ದ. ಆದ್ರೆ ಮಾಮ, ನನಗೊಂದು ಅರ್ಥ ಆಗ್ತಿಲ್ಲ. ಬಾಗ್ಲಿಗೆ ದೇವ್ರು ಬಂದಿದ್ದಾರೆ, ಆದ್ರೆ ಈ ಜನ ಬರಬೇಡಿ ಅಂತ ಹೇಳ್ತಿದಾರಲ್ವಾ? ಈಗ ಅದಕ್ಕೇನ್ ಮಾಡಕ್ಕಾಗತ್ತಮ್ಮ? ಅವ್ರ ಮನೆಯಲ್ಲಿ ಮಾಂಸದ ಅಡಿಗೆಯನ್ನ ಮಾಡಿ ಜನರಿಗೆ ಕರೆದಿದ್ದಾರೆ. ಊಟಕ್ಕೆ ಜನ ಬರ್ತಾ ಇದ್ದಾರೆ ಅಲ್ಲಿಗೆ. ಮತ್ತೆ ನಮ್ಗೆ ಅದೆಲ್ಲ ಸರಿ ಹೋಗೋದಿಲ್ಲ. ಅದಕ್ಕೇನ್ ಮಾಡಕ್ಕಾಗತ್ತೆ? ಮಾಮ, ನನಗೂ ಈ ವಿಷಯ ಸರಿ ಬರ್ಲಿಲ್ಲ. ಮತ್ತೆ ಅವರು ಈ ರೀತಿ ಅಡಿಗೆ ಇಡಬಾರ್ದಾಗಿತ್ತು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗಿತ್ತು. ಮಾಮ ಇಲ್ಲಿಗೆ ಬರ್ತಾರೆ ಅಂತ ಅಂದ್ಮೇಲೆ ಏನಾದ್ರೂ ಯೋಚನೆ ಮಾಡ್ಬೇಕು ಅಲ್ವಾ? ಅವ್ರು ಊಟಕ್ಕೆ ಜನರನ್ನ ಕರೆದಿದ್ದಾರೆ, ಮತ್ತ ಅವ್ರು ಯಾರ್ಯಾರಿಗೆ ಹೇಳಬಹುದು ಬರಬೇಡಿ ಅಂತ. ಅವ್ರು ಏನಾದ್ರೂ ಅಡೆತಡೆಗಳು ಇರ್ಬೋದಲ್ವಾ? ಮಾಮ, ನೀವ್ ಇಲ್ಲಿ ಇರ್ಬೇಕಾದ್ರೆ ಅವ್ರು ಬೇರೆ ಕಡೆ ಹೋಗೋ ಅವಶ್ಯಕತೆ ಏನಿತ್ತು? ಮತ್ತೆ ಯಾರು ಈ ತರ ಅಡಿಗೆ ಮಾಡಿ ಊಟ ಬಡಿಸಿ ಅಂತ ಉಪಾಯ ಹೇಳಿದ್ದಾರೆ? ಮತ್ತೆ ಇಂಥ ಊಟ ಮಾಡಿಸಿ ಏನಾಗೋದಿದೆ? ಅದು ಹೇಗೆ ಅಂತಂದ್ರೆ, ಮನುಷ್ಯ ಒಂದ್ಸಲ ತೊಂದರೆಗೆ ಒಳಗಾದ್ರೆ ಅದರಿಂದ ಹೊರಗೆ ಬರಕ್ಕೆ ಉಪಾಯಗಳನ್ನ ಮಾಡ್ತಾನೆ. ಅವನು ನಮ್ಮನ್ನ ಹುಡುಕೋಕೆ ಮೊದ್ಲೇ ಪ್ರಯತ್ನ ಮಾಡಿರ್ಬೋದು. ಮತ್ತೆ ನಮ್ಮ ವಿಳಾಸ ಒಂದೇ ಕಡೆಯಲ್ಲಿ ಎಲ್ಲಿರುತ್ತೆ? ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಮಗ್ ಗೊತ್ತಿರುತ್ತೆ. ನಮ್ಮ ಬಿಡಾರ ಎಲ್ಲಿದೆ ಅವನಿಗೆ ಹೇಗ್ ಗೊತ್ತಾಗ್ಬೇಕು? ಅಂತ ಪರಿಸ್ಥಿತಿನಲ್ಲಿ ಎಲ್ಲೆಲ್ಲಿ ಮಾರ್ಗ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾನೆ. ಮಾಮ, ಈ ಭಕ್ತ ನಿಮ್ಮನ್ನ ಈ ತರ ನೋಡ್ಕೊಂಡ್ರು ನೀವು ಸುಮ್ಮನೆ ಇದ್ದೀರಲ್ವಾ? ಅದೇನೇ ಆದ್ರೂ ಅವನು ನನ್ನ ಭಕ್ತ ಇದ್ದಾನೆ. ನಾನ್ ನೋಡ್ಲಿಲ್ಲ ಅಂದ್ರೆ ಅವನ್ ಯಾರು ನೋಡ್ಕೋತಾರೆ? ಅವನು ಕುರಿ ಮಾಂಸದ ಅಡಿಗೆಯನ್ನು ಜನರಿಗೆ ಬಡಿಸ್ತಾ ಇದ್ದಾನೆ. ಮೂಕ ಜೀವಿಗಳನ್ನ ಹೊಡೆದು ಅಡಿಗೆ ಮಾಡಿ ಬಡಿಸೋದು ಅಂತಂದ್ರೆ ಅದು ಸರಿಯಲ್ಲ. ಅದರ ಬದಲಾಗಿ ಅವನು ಭಜನೆ ಕೀರ್ತನೆಗಳನ್ನ ಮಾಡಿಸಿ ನೈವೇದ್ಯ ಮಾಡಿದ ಅಡಿಗೆಯನ್ನು ಬಡಿಸಬೇಕಾಗಿತ್ತು. ಆಗ ಪಾಂಡುರಂಗನ ಆಶೀರ್ವಾದ ಅವನಿಗೆ ಸಿಕ್ತಿತ್ತು. ಇರ್ಲಿ ಬಿಡಿ, ಯಾರ್ಯಾರಿಗಂತ ತಿಳಿಸಿ ಹೇಳಕ್ಕಾಗುತ್ತೆ? ಸರಿ, ಅಡಿಗೆಗೆಲ್ಲ ಮಾಡಾಗಿದೆ ಅನ್ಸುತ್ತೆ. ಈಗ ಜನರಿಗೆ ಬರೀ ಊಟ ಬಡಿಸೋದಷ್ಟೇ, ಆಮೇಲೆ ಮಾಮ ಅವ್ರ ಹತ್ರ ಹೋಗೋದು. ರೀ, ಬಂದಿರೋ ಜನ ಸಹ ಬೇಗ ಹೊರಡ್ಬೇಕಲ್ವಾ? ಹೌದು, ಅಲ್ಲಿ ಮಾಮ ಅವರು ನಮ್ ಜಮೀನಲ್ಲಿ ಕೂತಿದ್ದಾರೆ. ಅವ್ರಿಗೆ ಏನ್ ಅನಿಸ್ತಿರ್ಬಹುದು? ಇಷ್ಟರಲ್ಲೇ ಜನ ಕೂಡ ಬರ್ತಾ ಇರ್ಬಹುದು. ಅಲ್ಲಿ ನೋಡು, ಹೆಸರು ತಗೊಂಡ್ವಿ ಅಷ್ಟೇ, ಆಗ್ಲೇ ಬರೋದಕ್ಕೆ ಶುರು ಮಾಡಿದ್ರು. ರಾಮ್ 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 ರಾಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇನ್ನೇನು ಅಡ್ಗೆ ಆಗ್ತಾ ಬಂದಿದೆ. ನಿಮಗೆ ವಿಷಯ ಗೊತ್ತಾಗಿರ್ಬೋದು ಅನ್ಸುತ್ತೆ, ಮಾಮ ಇಲ್ಲಿಗೆ ಬಂದಿದ್ದಾರೆ ಅಂತ. ಮಾಮ ಅವ್ರಿಗೆ ನಮ್ಮ ಮನೆ ಕಡೆಗೆ ಬರೋದಿತ್ತು, ಆದ್ರೆ ಇವತ್ ನಮ್ ಕಡೆ ಇಂಥ ಅಡ್ಗೆ ಇರೋದ್ರಿಂದ ಮಾಮ ಅವ್ರಿಗೆ ಇದೆಲ್ಲ ನಡೆಯಲ್ಲ. ಮಾಮ ತುಂಬಾ ಕಟ್ನಿಟ್ಟು. ಹೌದು ನೋಡಿ, ನಮ್ ತಲೆನೂ ಏನ್ ಓಡಲ್ಲ. ಇಷ್ಟು ದಿನದ ಮೇಲೆ ದೇವ್ರು ನಮ್ಮ ಮನೆ ಕಡೆಯವ್ರು ಬಂದ್ರೆ ನಾವು ಮಾಂಸದ ಅಡ್ಗೆ ಮಾಡ್ತಿದೀವಿ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ನಿರ್ಧಾರ ಮಾಡಿದ ಪ್ರಕಾರ ಮಾಂಸದ ಊಟ ಆಗತ್ತೆ. ಮಾಮ ಅವ್ರಿಗೆ ಅಲ್ಲಿ ಹೊರಗಿನ ಜಮೀನಲ್ಲಿ ಇರೋದಕ್ಕೆ ಹೇಳಿದ್ದೀನಿ. ಮಾಮ ಅವ್ರಿಗೆ ಅಲ್ಲಿ ಹೊರಗಡೆ ಇರ್ಲಿಕ್ಕೆ ಹೇಳೋದು ತುಂಬಾ ಬೇಜಾರಾಗ್ತಾ ಇದೆ.
ಹೌದು, ಜನ ಮಾಮ ಅವ್ರಿಗೆ ಮನೆಗ್ ಬನ್ನಿ ಅಂತ ಕರೀತಾರೆ. ನಾವು ಮಾತ್ರ ಹೀಗೆ ಮಾಡಿದ್ವಾ? ಸರಿ, ಇಲ್ಲಿ ನೋಡು, ಬೇರೆ ಯಾರವ್ರು ಬರೋರಿದಾರಾ? ಅರೆ, ನಾನಾ, ಕಿಶನ್ ಮತ್ತೆ ಮೇಲಿನ ಓಣಿಯ ಮಧು ಬರೋರಿದಾರಲ್ವಾ? ಅರೆ, ಅವ್ರು ಬರೋದಕ್ಕೆ ತಡ ಆಗುತ್ತೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಬೇರೆಯವ್ರು ಇದ್ದಾರಲ್ಲ, ವಿಚಾರಿಸ್ಕೋ. ಆದ್ರೆ ಅವ್ರು ಬೇಗ ಬಂದ್ರೆ ನಮಗ್ ಬಿಡುವು ಬೇಗ ಆಗುತ್ತಲ್ವಾ? ಅಯ್ಯ ಹೌದಪ್ಪ, ನಾವ್ ಹೇಳಿದೀವಿ ಅಂತ ತಾನೇ ಮೇಲ್ನವ್ರು ಬರ್ತಾ ಇರೋದು. ನೀವೆಲ್ಲ ಕೂತ್ಕೊಳ್ರಪ್ಪ, ನಾನು ಅಲ್ಲಿ ಏನಾಗಿದೆ ಅಂತ ನೋಡ್ತೀನಿ. ಮಾಮ, ಒಲೆ ಹೊತ್ಸಾಗಿದೆ, ನಾನು ಬೇಗ ಅಡಿಗೆ ಮಾಡಿದ್ದೀನಿ. ಸರಿ, ನೋಡಿ ಏನ್ ಮಾಡಕ್ಕಾಗುತ್ತೆ ಅಂತ. ಊಟದ ಸಮಯ ಆಗೋಗಿದೆ. ಮಾಮ, ಅಲ್ಲಿ ಜನರೆಲ್ಲ ಊಟ ಮಾಡೋದಕ್ಕೆ ಶುರು ಮಾಡಿರ್ಬೋದು. ಇಲ್ಲಿ ಮಾಮ ಅವರ ಊಟ ಆಗಿದೆಯೋ ಇಲ್ವೋ, ಅವ್ರ ಭಕ್ತಾದಿಗಳು ಊಟ ಆಗಿದೆಯೋ ಇಲ್ವೋ ಅನ್ನೋ ವಿಷಯ ಅವ್ರಿಗೆ ಏನು ಬೇಡ. ಯಾವ ಕಾಳಜಿನೂ ಇಲ್ಲ. ಹೋಗ್ಲಿ ಬಿಡಮ್ಮ ಮಗಳೇ, ನಾವು ಬರುವ ಸಮಯ ತಪ್ಪಾಗಿದೆ ಅಂತ ತಿಳ್ಕೋಬೇಕು. ಆದ್ರೆ ಮಾಮ, ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು ಮಾಮ ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ. ಅವ್ರಿಗೇನ್ ಬೇಕು ಏನ್ ಬೇಡ ಅನ್ನೋದೆಲ್ಲ ನೋಡ್ಬೇಕಾಗುತ್ತಲ್ವಾ? ಮಾಮ, ನಮ್ದು ಬಿಡಿ, ನಾವೇನಾದ್ರೂ ತಿಂತೀವಿ. ಅಲ್ಲಪ್ಪ, ಅವರು ಸಹ ಧರ್ಮ ಸಂಘದಲ್ಲಿ ಸಿಗಾಕೊಂಡಿರ್ಬೋದು. ಆಗಲೇ ಜನರಿಗೆ ಊಟ ಕರೆದಾಗಿತ್ತು, ಅದು ನಮ್ಮ ಹತ್ತಿರ ಬೇರೆ ಊಟ ಇದೆ ಅಂತ. ಅದು ಮಾಮ ಅವ್ರಿಗೆ ಸೇರೋದಿಲ್ಲ, ನಾವು ಕರೆಯೋದಿಕ್ಕಾಗುತ್ತಾ? ಅವ್ರಿಗೂ ತಾಪತ್ರಯ ಆಗೋಗಿದೆ. ಮತ್ತೆ ಮಾಮ, ಬೇಗ ಒಲೆ ಹೊತ್ಸಿ ಬೇಗ ಬೇಗ ರೊಟ್ಟಿಗಳನ್ನ ಮಾಡಿ ಬೇಗ ಅಡಿಗೆ ಮಾಡಿ ನಿಮಗೆಲ್ಲ ಊಟ ಬಡಿಸ್ತೀನಿ ಮಾಮ. ಮಾಮ, ಅಲ್ಲಿವರೆಗೂ ನಾನು ಕುರಿಗಳನ್ನ ನೋಡ್ಕೋತೀನಿ, ಅವುಗಳಿಗೆ ನೀರು ಕುಡಿಸ್ತೀನಿ. ಸರಿನಪ್ಪ, ಇಲ್ಲೇ ಎಲ್ಲಾದ್ರೂ ನೀರು ಸಿಗ್ಬೋದೇನೋ ಅಂತ ನೋಡ್ರಪ್ಪ. ಬಿಸಿಲಿನ ಝಳ ತುಂಬಾ ಆಗಿದೆ. ಏನಾದ್ರೂ ಮಾಡಿ ಜಾನುವಾರುಗಳಿಗೆ ನೀರು ಕುಡಿಸಿ. ಮತ್ತೆ ನೀನು ಒಬ್ನೇ ಹೋಗ್ಬೇಡ. ಚಂದು ಬಾಪು, ನೀವು ಅವನ ಜೊತೆಗೆ ಹೋಗಿ ಬರ್ತಾ ನೀರು ತಗೊಂಡ್ ಬನ್ನಿ. ಮಾಮ, ಇಲ್ಲಿ ಬಿಡಾರ ಹಾಕ್ಬೇಕಾ ಇಲ್ವಾ ಅಂತ ಏನು ಹೇಳಲೇ ಇಲ್ಲ. ಅಲ್ಲಪ್ಪ, ಯಾಕೆ ಬಿಡಾರ ಹಾಕಬೇಕು? ಹಾಗೆ ಹೋಗ್ತಾ ವಿಶ್ರಾಂತಿ ತಗೊಳಕ್ ನಿಂತ್ಕೊಂಡಿರೋ ಹಾಗೆ ನಿಂತ್ಕೊಂಡಿದೀವಿ. ನಾಳೆವರೆಗೂ ಇಲ್ಲಿದ್ದು ಆಮೇಲೆ ಹೊರಡೋಣ. ಮತ್ತೆ ಮಾಮ, ನಿಮಗೆ ಕುತ್ಕೊಳ್ಳಕ್ಕೆ ಇಲ್ಲ ಮಲ್ಕೊಳಕ್ ಮಂಚನಾದ್ರೂ ಜೋಡಿಸ್ತೀನಿ. ಬೇಡ, ಅದರ ಅವಶ್ಯಕತೆ ಏನೂ ಇಲ್ಲ. ಸರಿ ಮಾಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ಅರೇ ಏನ್ರಪ್ಪ, ಯಾಕಾಗ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇಳಿರೋ ಕೆಲಸ ಮಾಡಿ. ಅಂತೂ ಇಂತೂ ಎಲ್ಲ ಅನ್ಕೊಂಡಿರೋ ಹಾಗೆ ಆಯ್ತು. ಈಗ ನಾನು ಮಾಮ ಅವ್ರ ಹತ್ರ ಹೋಗಿ ಬರ್ತೀನಿ. ಇಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಬರೋದಕ್ಕೆ ಹೇಳಿದ್ದಾರೆ ನನಗೆ. ಹೌದೌದು, ನೀನ್ ಬೇಗ ಹೋಗಿ ಮಾಮ ಏನ್ ಹೇಳ್ತಾರೆ ನಮಗೆ ಹೇಳು. ಮಾಮ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ, ಹೀಗೆಲ್ಲ ಆಯ್ತು ಅಂತ ಹೇಳಿ. ನಮ್ಮಿಂದ ತಪ್ಪಾಗಿದೆ. ಹೌದು, ಆದ್ರೆ ನಮಗ್ ಬೇರೆ ಮಾರ್ಗ ಇರ್ಲಿಲ್ಲ ಅಲ್ವಾ? ಅದೇನಾಯ್ತು, ಅದೇನು ಒಳ್ಳೇದಾಗ್ಲಿಲ್ವಲ್ಲ. ಸರಿ, ನಮ್ ಜಮೀನಲ್ಲಿ ಬೆಳೆ ಬೆಳೆಯೋದಕ್ಕಾಗತ್ತಾ?
ಅದನ್ನ ನಾನು ನೋಡ್ಕೋತೀನಿ. ಹಾಗೆ ಮಾಮ ಅವ್ರಿಗೆ ಹೇಳ್ತೀನಿ ನಾನು. ಇವತ್ತೆಲ್ಲ ಅಡಿಗೆ ಆಯ್ತು. ಹಾಗೆ ಎಲ್ರೂ ಊಟನ ಮತ್ತೆ ಪಾತ್ರೆ ಎಲ್ಲ ತೊಳ್ದಾಯ್ತು. ನಾಳೆಯಿಂದ ನಾವು ಮಾಮ ಅವ್ರಿಗೆ ಏನ್ ಬೇಕೋ ರೊಟ್ಟಿ ಮತ್ತೆ ಪಲ್ಯ ಏನ್ ಬೇಕಾದ್ರೂ ಮಾಡ್ಕೊಡೋಣ. ಆಯ್ತು, ಹೀಗೆ ಅಂತ ನಾನು ಮಾಮ ಅವ್ರ ಹತ್ರ ಹೋಗಿ ಬರ್ತೀನಿ ನಾನು. ಮಾಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದಾ? ಹೌದು, ಮಾಮ ಕೋಪ ಮಾಡ್ಕೊಂಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಅವರಿಗೆ ಇವಾಗ ಅನ್ನಿಸ್ಬಹುದು ನಾವು ಇದೆಲ್ಲ ಬೇಕಂತಾನೆ ಮಾಡಿದೀವಿ ಅಂತ. ಮಾಮ ಅವ್ರಿಗೆ ಹಾಗೆ ಅನ್ನಿಸ್ತಿದೆ, ಇವ್ರಿಗಿಷ್ಟು ತೊಂದರೆ ಇದ್ರೆ ಈ ಜನ ಯಾಕೆ ನನ್ನ ಹತ್ರ ಬರ್ಲಿಲ್ಲ ಅಂತ. ನಮ್ ಜನನೇ ಬೇರೆ, ಅವ್ರ ಹತ್ರ ಕೇಳಿ ಹೀಗೆಲ್ಲ ಯಾಕೆ ಮಾಡ್ತಾರೆ? ಮಾಮ ಎಲ್ಲಿದ್ರು ಅಂತ ನಮಗ್ ಗೊತ್ತಾಗ್ಲೇ ಇಲ್ಲ. ಇಲ್ಲ ಅಂದ್ರೆ ನಾವು ಅವ್ರ ಹತ್ರ ಹೋಗ್ತಾ ಇದ್ವಿ ಅಲ್ವಾ?